ನಮಸ್ಕಾರ. ಮುಖ್ಯಾಂಶಗಳು. ಪಬ್ಲಿಕ್ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭ. ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳ ಡಿಜಿಟಲ್ ಕಲಿಕೆಗೆ 35 ಕೋಟಿ ರೂಪಾಯಿ ಸಚಿವ ಸಂಪುಟ ಸಮ್ಮತಿ. ಜೆಸಿ ಮಾಧುಸ್ವಾಮಿ. ರಾಜ್ಯದಲ್ಲಿ ಪ್ರವಾಹ ಹಾನಿ ಅಧ್ಯಯನಕ್ಕೆ ಇದೇ 7ರಿಂದ ಕೇಂದ್ರ ತಂಡ ಭೇಟಿ. ಆರ್ ಅಶೋಕ. ದೇಶದಲ್ಲಿ ಒಂದೇ ದಿನ ದಾಖಲೆ 11 ಲಕ್ಷ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ. ಈವರೆಗೆ 29 ಲಕ್ಷಕ್ಕೂ ಅಧಿಕ ಮಂದಿ ಚೇತರಿಕೆ. ಕೇಂದ್ರ ಆರೋಗ್ಯ ಸಚಿವಾಲಯ. ಕೋವಿಡ್-19 ಸಂಬಂಧಿಸಿದ ಸಾಲ ತೊಡಕು ನಿವಾರಣೆ. ಸೆಪ್ಟೆಂಬರ್ 15ರೊಳಗೆ ಪರಿಹಾರ ಯೋಜನೆ ರೂಪಿಸಲು ಸಲಹೆ. ನಿರ್ಮಲಾ ಸೀತಾರಾಮನ್. ವಾರ್ತೆಗಳ ವಿವರ. ರಾಜ್ಯದ 276 ಪಬ್ಲಿಕ್ ಶಾಲೆಗಳಲ್ಲಿ ಈ ವರ್ಷದಿಂದಲೇ ಎಲ್ಕೆಜಿ, ಯುಕೆಜಿ ತರಗತಿ ಆರಂಭಿಸಲು ರಾಜ್ಯ ಸಂಪುಟ ಸಮ್ಮತಿ ಸೂಚಿಸಿದೆ. ಜೊತೆಗೆ 2021ರಿಂದ ಸರ್ಕಾರಿ ಪದವಿ, ಪಾಲಿಟೆಕ್ನಿಕ್ ಹಾಗೂ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಡಿಜಿಟಲ್ ಕಲಿಕೆಗೆ ಅನುಮತಿ ನೀಡಲು ಸಂಪುಟ ನಿರ್ಧರಿಸಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ, ರಾಷ್ಟೀಯ ಶಿಕ್ಷಣ ನೀತಿಗೆ ಪೂರಕವಾಗಿ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದರು. ರಾಜ್ಯದಲ್ಲಿ 431 ಸರ್ಕಾರಿ ಪದವಿ ಕಾಲೇಜು, 87 ಪಾಲಿಟೆಕ್ನಿಕ್, 11 ಎಂಜಿನಿಯರಿಂಗ್ ಕಾಲೇಜುಗಳಿದ್ದು, ವಿದ್ಯಾರ್ಥಿಗಳ ಡಿಜಿಟಲ್ ಕಲಿಕೆಗೆ 35 ಕೋಟಿ ರೂಪಾಯಿ ನೀಡಲು ಅನುಮೋದನೆ ನೀಡಲಾಗಿದೆ ಎಂದರು. 12ನೇ ಇಸ್ವಿಯಿಂದ 16ರವರೆಗೆ ಹೈಕೋರ್ಟ್ ಡೈರೆಕ್ಷನ್ ಇದೆ. ಇದಕ್ಕೇನಾದರೂ ಸರ್ಕಾರ ತೀರ್ಮಾನ ತಗೊಳ್ಳೇಬೇಕು. ಡೆಬ್ರಿಸ್ ಹಾಕೋದು, ಸಾಲಿಡ್ ವೇಸ್ಟ್ ಅನ್ನ ಅಲ್ಲೇ ಹಾಕೋದು, ಇದನ್ನೆಲ್ಲ ಮಾಡುವ ಇಂಡಿವಿಜುವಲ್ಗಳಿಗೆ ಪೀನಲೈಸ್ ಮಾಡಬೇಕು. ಅದಕ್ಕೆ ಅಥಾರಿಟಿಗೆ ನಾವಿವತ್ತು ಬೆಂಗಳೂರು ನಗರ ಪಾಲಿಕೆ ಬೈಲಾನಲ್ಲಿ ಮಾಡಿಕೊಂಡಿರೋ ಪ್ರಾವಿಷನ್ ಅನ್ನ ಇವತ್ತು ಕಾನೂನುಬದ್ಧವಾಗಿ ಮಾಡಿಕೊಡ್ತಾ ಇದೀವಿ. ಅವರು 1,000ದಿಂದ 7 ಲಕ್ಷದವರೆಗೆ ದಂಡ. ಉಳಿದಂತೆ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮುಂದುವರಿಕೆ. 2023ರವರೆಗೆ ಕೃಷಿ ಬೆಲೆ ಆಯೋಗ ವಿಸ್ತರಣೆ. 2027ರ ತನಕ ರಾಜ್ಯದ 20 ತಾಲೂಕುಗಳಲ್ಲಿ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲ ಮರುಪೂರಣ ಯೋಜನೆಯನ್ನು ರಾಜ್ಯ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ ಸಹಾಯದಿಂದ ಕೈಗೆತ್ತಿಕೊಳ್ಳಲು ಸಚಿವ ಸಂಪುಟ ಸಮ್ಮತಿಸಿದೆ ಎಂದರು. ಕರ್ನಾಟಕ ಲೋಕಾಯುಕ್ತಕ್ಕೆ 2 ನ್ಯಾಯಾಧೀಶರ ನೇಮಕಕ್ಕೂ ಸಂಪುಟ ಸಮ್ಮತಿ ಸೂಚಿಸಿದೆ. ಈಗಾಗಲೇ ಸುಗ್ರೀವಾಜ್ಞೆ ರೂಪದಲ್ಲಿರುವ ವಿವಿಧ ಕಾಯ್ದೆಗಳನ್ನು ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡಿಸಲು ನಿರ್ಧರಿಸಲಾಗಿದೆ. ಕರ್ನಾಟಕ ಮುನಿಸಿಪಲ್ ತಿದ್ದುಪಡಿ ಕಾಯ್ದೆಯಡಿ ಘನ ತ್ಯಾಜ್ಯ ಸಾಗಿಸಲು ವಿಳಂಬ ಮಾಡುವವರ ವಿರುದ್ಧ 1,000ರಿಂದ 7 ಲಕ್ಷ ರೂಪಾಯಿವರೆಗೂ ದಂಡ ವಿಧಿಸಲು ಒಪ್ಪಿಗೆ ನೀಡಲಾಗಿದೆ ಎಂದರು. ಸೊರಬ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆಯಾಗಿ, ಮುಧೋಳದ ಲೋಕಾಪುರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ, ರಾಯಚೂರು ಜಿಲ್ಲೆಯ ಅರಕೇರ ಗ್ರಾಮ ಪಂಚಾಯಿತಿಯನ್ನು ಹೊಸ ತಾಲೂಕನ್ನಾಗಿ ಘೋಷಿಸಲು ಒಪ್ಪಿಗೆ ನೀಡಲಾಗಿದೆ ಎಂದು ಹೇಳಿದರು. ಎಲ್ಕೆಜಿ, ಯುಕೆಜಿ ಆ ಪಬ್ಲಿಕ್ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ನಡೆಸಲಿಕ್ಕೆ ಇವತ್ತು ನಾವು ಅನುಮೋದನೆ ಕೊಟ್ಟಿದ್ದೀವಿ. ನಾವು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಕೆಜಿ, ಯುಕೆಜಿಗಳನ್ನ ಇನ್ನು ಮುಂದೆ ಎಲ್ಲಾ ಶಾಲೆಗಳಲ್ಲಿ ಮಾಡಬೇಕಂತ ಚರ್ಚೆ ಮಾಡಿದ್ದೀವಿ. ಈ ಹಂತದಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ಸರ್ವಋತು ಜಲಪಾತವನ್ನಾಗಿ ಅಭಿವೃದ್ಧಿಪಡಿಸಲು 120 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಅನುಮೋದನೆ ನೀಡಲಾಗಿದ್ದು, ಅಲ್ಲಿ ಪ್ರವಾಸಿಗರಿಗೆ ಅಗತ್ಯ ಮೂಲ ಸೌಲಭ್ಯ ಒದಗಿಸಲಾಗುವುದು. ಉತ್ತರ ಕರ್ನಾಟಕದ ಮುಂಡಗೋಡಿನಲ್ಲಿ 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 89 ಕೆರೆಗಳಿಗೆ 225 ಕೋಟಿ ರೂಪಾಯಿ ಹಾಗೂ ತುಮಕೂರು ಸೇರಿ ವಿವಿಧೆಡೆ ಇರುವ 83 ಕೆರೆಗಳಿಗೆ ನೀರು ತುಂಬಿಸಿ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು 450 ಕೋಟಿ ರೂಪಾಯಿ ವೆಚ್ಚಕ್ಕೂ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಉಡುಪಿಯ ಮರವಂತಿಯಲ್ಲಿ 85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೀನುಗಾರಿಕೆ ಬಂದರು ನಿರ್ಮಾಣ ಮಾಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಹಾವೇರಿ ಮತ್ತು ಯಾದಗಿರಿಯಲ್ಲಿ ಹೊಸದಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಹಾವೇರಿ ಕಾಲೇಜಿಗೆ 327 ಕೋಟಿ ರೂಪಾಯಿ ಹಾಗೂ ಯಾದಗಿರಿ ಕಾಲೇಜಿಗೆ 319 ಕೋಟಿ ರೂಪಾಯಿ ನೀಡಲು ಸಮ್ಮತಿಸಲಾಗಿದೆ ಎಂದು ತಿಳಿಸಿದರು. 2021ರಿಂದ 26-27ವರೆಗೆ 6 ವರ್ಷದ ಕಾಲಾವಧಿಯಲ್ಲಿ 20 ಜಿಲ್ಲೆಯಲ್ಲಿ 10 ಲಕ್ಷ ಎಕರೆ ಪ್ರದೇಶದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಚಟುವಟಿಕೆಯಿಂದ ಹಿಡಿದು 600 ಕೋಟಿ ವೆಚ್ಚದಲ್ಲಿ ಸರ್ಕಾರದ ಪಾಲು 180 ಕೋಟಿ ಮತ್ತು ವಿಶ್ವ ಬ್ಯಾಂಕ್ ನೆರವು 2021ರಿಂದ ಜನರೇಟಿಂಗ್ ವಾಟರ್ಶೆಡ್ ಫಾರ್ ಅಗ್ರಿಕಲ್ಚರ್ ರಿಸೈಲೆನ್ಸ್
ಥ್ರೂ ಇನ್ನೋವೇಟಿವ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಸ್ಕೀಮ್ ಅನ್ನು ತಗೊಂಡು ವಿಶ್ವ ಬ್ಯಾಂಕ್ ಅನುದಾನದ ಜೊತೆ ನಮ್ಮ ಹಣ ಸೇರಿಸಿ ನಮ್ದು 120 ಕೋಟಿ, ಅವ್ರದ್ದು 420 ಕೋಟಿನಲ್ಲಿ ನಾವು ವಾಟರ್ ಶೆಡ್ ಅನ್ನು ನಾವು ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆಯ್ದ ಜಿಲ್ಲೆಗಳಲ್ಲಿ ಕೆಲವು ತಾಲೂಕುಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತೀವಿ. ರಾಜ್ಯದಲ್ಲಿ ಇತ್ತೀಚೆಗೆ ಸಂಭವಿಸಿದ ಮಳೆ ಹಾಗೂ ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಇದೇ ತಿಂಗಳ 7ರಿಂದ 3 ದಿನಗಳ ಕಾಲ ಕೇಂದ್ರ ತಂಡ ರಾಜ್ಯಕ್ಕೆ ಆಗಮಿಸಲಿದ್ದು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಧ್ಯಯನ ನಡೆಸಲಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಕೆವಿ ಪ್ರತಾಪ್ ನೇತೃತ್ವದಲ್ಲಿ 6 ಸದಸ್ಯರ ತಂಡ ಇದೇ 7ರಂದು ಆಗಮಿಸಲಿದ್ದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸಲಿದೆ. 8 ಮತ್ತು 9ರಂದು ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ನಡೆಸಲಿದೆ. 9ರಂದು ರಾಜ್ಯ ಸರ್ಕಾರದಿಂದ ನಷ್ಟದ ಅಂದಾಜಿನ ಬೇಡಿಕೆಯನ್ನು ಕೇಂದ್ರ ತಂಡದ ಮುಂದಿಡಲಾಗುವುದು ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ಈಗಾಗಲೇ 365 ಕೋಟಿ ರೂಪಾಯಿ 2ನೇ ಕಂತಿನಲ್ಲಿ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ. ಜೊತೆಗೆ 9 ಎನ್ಡಿಆರ್ಎಫ್ ತಂಡಗಳನ್ನು ಕಳುಹಿಸಿದೆ. ರಾಜ್ಯದಲ್ಲಿ ಮಳೆ ಹಾಗೂ ಪ್ರವಾಹದಿಂದ 4,000 ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಅಂದಾಜು ಮಾಡಲಾಗಿದೆ ಎಂದು ಅವರು ವಿವರಿಸಿದರು. ಎರಡನೇ ಕಂತಿನ ಹಣ ಬಿಡುಗಡೆ ಮಾಡಿದೆ. ಈಗ ಅಡಿಷನಲ್ ಆಗಿ 4 ಹೆಲಿಕಾಪ್ಟರ್ಗಳನ್ನ ಕೇಳಿದ್ರಿ, ಅದು ಕೂಡ ಕೊಟ್ಟಿದೆ. ಒಟ್ಟು 9 ಎನ್ಡಿಆರ್ಎಫ್ ತಂಡ ಕೇಳಿದ್ರಿ, ಎನ್ಡಿಆರ್ಎಫ್ ತಂಡನೂ ಕೂಡ 9 ತಂಡಗಳನ್ನು ಕೂಡ ಕೊಟ್ಟಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ಅದನ್ನ ಡಿಪ್ಲಾಯ್ ಮಾಡಿದಿರಿ. ಅದರ ಜೊತೆಗೆ ಇವತ್ತು ತಂಡನೂ ಕೂಡ ಕಳಿಸ್ಕೊಡ್ತಾ ಇರೋದಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. 2 ದಿನಗಳ ರಾಷ್ಟ್ರೀಯ ಬುಡಕಟ್ಟು ಸಮಾವೇಶವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಂದ್ರ ಬುಡಕಟ್ಟು ಖಾತೆ ಸಚಿವ ಅರ್ಜುನ್ ಮುಂಡಾ ಇಂದು ಉದ್ಘಾಟಿಸಿದರು. ಬಳಿಕ ಅವರು ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳು ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಒತ್ತು ನೀಡಿ ನನ್ನವನ ನನ್ನ ಧನ ನನ್ನ ಉದ್ದಿಮೆ ನೀತಿ ಸಮರ್ಪಕ ಜಾರಿಗೆ ಸಂಶೋಧನೆಗಳಿಗೆ ಒತ್ತು ನೀಡಬೇಕು ಎಂದು ಕರೆ ನೀಡಿದರು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಕರ್ನಾಟಕದಲ್ಲಿ ಬುಡಕಟ್ಟು ಜನರು ವಾಸಿಸುವ ಅರಣ್ಯ ಪ್ರದೇಶಗಳಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ 10 ಸಂಚಾರಿ ಆರೋಗ್ಯ ಘಟಕ, ಸಮುದಾಯ ಆರೋಗ್ಯ ಕೋಶದಡಿ ಬುಡಕಟ್ಟು ಆರೋಗ್ಯ ಘಟಕವನ್ನು ಪ್ರಾರಂಭಿಸಲಾಗುವುದು ಎಂದು ವಿವರಿಸಿದರು. ಬುಡಕಟ್ಟು ಜನರ ವೈದ್ಯ ಪದ್ಧತಿಗಳನ್ನು ದಾಖಲೀಕರಿಸಿ ಆಯ್ದ ಔಷಧಿಗಳ ತಯಾರಿಕೆಗೆ ಅಗತ್ಯ ನೆರವು ನೀಡಲಾಗುವುದು. 19 ಪ್ರಧಾನಮಂತ್ರಿ ವನಧನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು 15 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ದೇಶದ ಒಟ್ಟಾರೆ ಕೊರೋನಾ ಪ್ರಕರಣಗಳ ಪೈಕಿ 62% ಪ್ರಕರಣಗಳು 5 ರಾಜ್ಯಗಳಲ್ಲಿದ್ದು ಒಟ್ಟು 8,15,000ಕ್ಕೂ ಅಧಿಕ ಸಕ್ರಿಯ ಪ್ರಕರಣಗಳ ಪೈಕಿ 50% ಪ್ರಕರಣಗಳು ಮಹಾರಾಷ್ಟದಲ್ಲಿಯೇ ಇವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಆಂಧ್ರಪ್ರದೇಶದಲ್ಲಿ 12.5%, ಕರ್ನಾಟಕದಲ್ಲಿ 12%, ತಮಿಳುನಾಡಿನಲ್ಲಿ 6% ಮತ್ತು ಉತ್ತರ ಪ್ರದೇಶದಲ್ಲಿ 7% ಪ್ರಕರಣಗಳು ಇವೆ ಎಂದು ತಿಳಿಸಿದರು. ಈ 5 ರಾಜ್ಯಗಳಲ್ಲಿ ಕಳೆದ 3 ವಾರಗಳಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ ಇಳಿಕೆ ಕಂಡುಬಂದಿದೆ. ಕರ್ನಾಟಕದಲ್ಲಿ 16.1% ಸಕ್ರಿಯ ಪ್ರಕರಣಗಳು ನಿತ್ಯ ಇಳಿಕೆಯಾಗುತ್ತಿದ್ದರೆ ಆಂಧ್ರಪ್ರದೇಶದಲ್ಲಿ 13.7% ಮತ್ತು ಮಹಾರಾಷ್ಟದಲ್ಲಿ 6.8% ಇಳಿಕೆಯಾಗಿದೆ ಎಂದು ಅಂಕಿಅಂಶಗಳ ಸಹಿತ ವಿವರಿಸಿದರು. ಪ್ರತಿ 10 ಲಕ್ಷ ಜನಸಂಖ್ಯೆಗೆ ವಿಶ್ವದಲ್ಲಿ 3,359 ಸೋಂಕಿನ ಪ್ರಕರಣವಿದ್ದರೆ ಭಾರತದಲ್ಲಿ ಈ ಪ್ರಮಾಣ 2,792 ಆಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಕರಣ ಅಮೆರಿಕದಲ್ಲಿದ್ದು ಅಲ್ಲಿ ಪ್ರತಿ ದಶಲಕ್ಷಕ್ಕೆ 18,986 ಜನರಲ್ಲಿ ಸೋಂಕಿದೆ ಎಂದರು. ಪ್ರತಿ ದಶಲಕ್ಷ ಸೋಂಕಿತರ ಪೈಕಿ ಮರಣ ಪ್ರಮಾಣ ಭಾರತದಲ್ಲಿ ಅತ್ಯಂತ ಕಡಿಮೆ ಇದೆ. ವಿಶ್ವದ ಮರಣ ಪ್ರಮಾಣ ದರ 111 ಇದ್ದರೆ ಭಾರತದಲ್ಲಿ ಪ್ರತಿ 10 ಲಕ್ಷಕ್ಕೆ 49 ಜನ ಮಾತ್ರ ಅಸುನೀಗುತ್ತಿದ್ದಾರೆ. ಈ ಪ್ರಮಾಣ ಅಮೆರಿಕದಲ್ಲಿ 611 ಎಂದು ತಿಳಿಸಿದರು. ನಿನ್ನೆ ಒಂದೇ ದಿನ 68,584 ಕೋವಿಡ್ ರೋಗಿಗಳು ಗುಣಮುಖರಾಗಿದ್ದು ಇದು ಏಕದಿನದ ಅತಿ ಹೆಚ್ಚಿನ ಚೇತರಿಕೆ ಆಗಿದೆ. ಪ್ರತಿನಿತ್ಯ ಗುಣವಾಗುತ್ತಿರುವವರ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು ಈವರೆಗೆ ರಾಷ್ಟದಲ್ಲಿ 29,70,492 ಜನರು ಸೋಂಕಿನಿಂದ ಗುಣಮುಖರಾಗಿದ್ದಾರೆ ಎಂದರು. ಈವರೆಗೆ ದೇಶದಲ್ಲಿ 4,50,00,000 ಕೋವಿಡ್ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ
11 ಲಕ್ಷಕ್ಕೂ ಹೆಚ್ಚು ಮಾದರಿ ಪರೀಕ್ಷೆ ನಡೆಸಲಾಗಿದೆ ಎಂದು ತಿಳಿಸಿದರು. ಕೊರೋನಾ ಮಹಾಮಾರಿಗೆ ಇನ್ನೂ ವಿಶ್ವದಲ್ಲಿ ಎಲ್ಲಿಯೂ ಲಸಿಕೆ ಸಿದ್ದವಾಗದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಮತ್ತು 2 ಗಜ ದೂರದ ಅಂತರ ಕಾಯ್ದುಕೊಳ್ಳುವುದೇ ಲಸಿಕೆ ಮತ್ತು ಔಷಧವಾಗಿದೆ ಎಂದು ಹೇಳಿದರು. कर्नाटक में है, लगभग 7% केस उत्तर प्रदेश में है और लगभग 6.5% केस तमिलनाडु में है. तो इस प्रकार 5 राज्य मिलकर देश के कुल एक्टिव केसेस का 62% इन 5 राज्यों में है और बाकी राज्यों में लगभग 37.5% एक्टिव केस है. If you look at the historical ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಹಾನಿರ್ದೇಶಕ ಡಾ ಬಲರಾಮ್ ಭಾರ್ಗವ ವಿವರ ನೀಡಿ, ಇದು ಹೊಸ ಕಾಯಿಲೆಯಾಗಿದ್ದು ಎಷ್ಟು ದಿನಗಳ ರೋಗ ನಿರೋಧಕ ಶಕ್ತಿ ಮನುಷ್ಯರಲ್ಲಿ ಇರುತ್ತದೆ ಎಂಬ ಬಗ್ಗೆ ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ. ಈ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ ಎಂದು ತಿಳಿಸಿದರು. 26 सर, नितेंद्र डीडी न्यूज से बोल रहा हूँ. कई ऐसे एसिम्प्टोमेटिक पेशेंट हैं जो अचानक उनकी डेथ हो रही है और हैदराबाद के एक इंस्टीट्यूट जो गवर्नमेंट के इंस्टीट्यूट है उनका ये स्टडी है कि एसिम्प्टोमेटिक पेशेंट में वायरस लोड ज्यादा है, तो ये कितना गंभीर खतरा है? ये it is well known that asymptomatic patients do not, those who are supposing I am in contact with someone today and I am asymptomatic for 5-6 days and then I get the disease. During that time I will not be transmitting the virus for 3-4 days. But once ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳಲ್ಲಿ ಲಭ್ಯವಿರುವ ಅಗ್ಗದ ದರದ ಗುಣಮಟ್ಟದ ಔಷಧಗಳಿಂದ ದೇಶದ ಬಡ ಜನರಿಗೆ 2,500 ಕೋಟಿ ರೂಪಾಯಿ ಉಳಿತಾಯವಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಸದಾನಂದಗೌಡ ತಿಳಿಸಿದ್ದಾರೆ. ಜನೌಷಧಿ ಕೇಂದ್ರಗಳಲ್ಲಿ ಮಾತ್ರ ದೊರೆಯುವ 8 ಪೌಷ್ಟಿಕಾಂಶ ಆಧಾರಿತ ಆರೋಗ್ಯಕರ ಉತ್ಪನ್ನ ಬಿಡುಗಡೆ ಮಾಡಿದ ಅವರು, ಈಗ ವೈದ್ಯರು ಕೂಡ ಜನೌಷಧಗಳ ಸಲಹೆ ಮಾಡುತ್ತಿದ್ದಾರೆ. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಪ್ರಯೋಜನವಾಗುತ್ತಿದೆ ಎಂದರು. ಈಗ ಬಿಡುಗಡೆ ಮಾಡಲಾಗಿರುವ 8 ಪೌಷ್ಟಿಕಾಂಶ ಆಧಾರಿತ ಆರೋಗ್ಯಕರ ಉತ್ಪನ್ನಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಹೆಚ್ಚಿನ ಗಮನ ನೀಡಲಾಗಿದೆ. ಪ್ರಸಕ್ತ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಬಡ ಜನರಿಗೂ ಸುಲಭ ದರದಲ್ಲಿ ಔಷಧಗಳು ಲಭ್ಯವಾಗಿ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕು ಎಂಬುದು ಇದರ ಉದ್ದೇಶವಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದು ಕೋವಿಡ್-19 ಒತ್ತಡ ಸಂಬಂಧಿತ ಸಾಲಗಳ ತೊಡಕು ನಿವಾರಣೆ ಚೌಕಟ್ಟಿನ ಅನುಷ್ಠಾನದ ಸಿದ್ದತೆ ಕುರಿತಂತೆ ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆ ಎನ್ಬಿಎಫ್ಸಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಸಭೆ ನಡೆಸಿದರು. ಸಭೆಯ ವೇಳೆ ಸಚಿವರು ಸಾಲ ನೀಡುವ ಸಂಸ್ಥೆಗಳು ಸೆಪ್ಟೆಂಬರ್ 15ರೊಳಗೆ ಪರಿಹಾರ ಯೋಜನೆಗಳನ್ನು ರೂಪಿಸಬೇಕು ಮತ್ತು ಜಾಗೃತಿ ಮೂಡಿಸಲು ನಿರಂತರ ಮಾಧ್ಯಮ ಅಭಿಯಾನವನ್ನು ಕೈಗೊಳ್ಳಬೇಕು ಎಂದು ಪ್ರತಿಪಾದಿಸಿದರು. ತೊಡಕು ನಿವಾರಣೆ ಚೌಕಟ್ಟಿನ ಕುರಿತಂತೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳ ಕುರಿತಂತೆ ತಮ್ಮ ಅಂತರ್ಜಾಲ ತಾಣಗಳಲ್ಲಿ ಹಿಂದಿ, ಇಂಗ್ಲಿಷ್ ಮತ್ತು ಸ್ಥಳೀಯ ಭಾಷೆಯಲ್ಲಿ ವಿವರಗಳನ್ನು ನಿಯಮಿತವಾಗಿ ಅಪ್ಲೋಡ್ ಮಾಡಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಸಾಲ ನೀಡಿಕೆ ಸಂಸ್ಥೆಗಳು ತೊಡಕಿನ ನಿವಾರಣೆಗೆ ನೀತಿಗಳೊಂದಿಗೆ ಸಿದ್ದವಾಗಿರುವುದಾಗಿ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಸೂಚನೆಗಳನ್ನು ಪಾಲಿಸುವ ಭರವಸೆ ನೀಡಿದವು. 15ನೇ ಹಣಕಾಸು ಆಯೋಗದ ಆರ್ಥಿಕ ಸಲಹಾ ಮಂಡಳಿ ಸಭೆ ನಾಳೆ ನಡೆಯಲಿದೆ. ದಿನವಿಡೀ ನಡೆಯಲಿರುವ ಸಭೆಯ ಅಧ್ಯಕ್ಷತೆಯನ್ನು ಮಂಡಳಿಯ ಅಧ್ಯಕ್ಷ ಎನ್ಕೆ ಸಿಂಗ್ ವಹಿಸಲಿದ್ದಾರೆ. ದೇಶೀಯ ಒಟ್ಟು ಉತ್ಪನ್ನ ಜಿಡಿಪಿಯ ವೃದ್ಧಿ, ಕೇಂದ್ರ ಮತ್ತು ರಾಜ್ಯಗಳ ತೆರಿಗೆ, ಜಿಎಸ್ಟಿ ಪರಿಹಾರ, ಆದಾಯ ಕೊರತೆ ಅನುದಾನ ಮತ್ತು ಹಣಕಾಸಿನ ಬಲವರ್ಧನೆ ಮೊದಲಾದ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೋವಿಡ್-19 ಪರಿಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಕಂಡುಬಂದಿದ್ದು, ಸೋಂಕು ನಿಯಂತ್ರಣದಲ್ಲಿದೆ. ಜುಲೈ ತಿಂಗಳಿನಲ್ಲಿ ಶೇಕಡಾ 1.85ರಷ್ಟಿದ್ದ ಮರಣ ಪ್ರಮಾಣ ಪ್ರಸ್ತುತ ಶೇಕಡಾ 1.50ಗೆ ಇಳಿಕೆಯಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಟ್ವೀಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಜುಲೈ ತಿಂಗಳಲ್ಲಿ ಶೇಕಡಾ 24ರಷ್ಟಿದ್ದ ಕೊರೋನಾ ಸೋಂಕು ದೃಢ ಪ್ರಕರಣಗಳ ಪ್ರಮಾಣ ಇದೀಗ ಶೇಕಡಾ 14.74ಕ್ಕೆ ತಗ್ಗಿದೆ. ಜುಲೈ ಆರಂಭದಲ್ಲಿ ಪ್ರತಿದಿನ ನಡೆಸುತ್ತಿದ್ದ 4,000 ಮಾದರಿಗಳ ಪರೀಕ್ಷಾ ಸಾಮರ್ಥ್ಯ ಈಗ 25,000ಕ್ಕೆ ಏರಿಕೆಯಾಗಿದೆ ಎಂದು ಹೇಳಿದ್ದಾರೆ.
ಒಟ್ಟಾರೆ ರಾಜ್ಯದಲ್ಲಿ ಕೋವಿಡ್-19 ಮರಣ ಪ್ರಮಾಣ ಶೇಕಡ 1.64ರಷ್ಟಿದೆ. ರಾಷ್ಟ್ರೀಯ ಮರಣ ಪ್ರಮಾಣಕ್ಕಿಂತಲೂ ಇದು ಕಡಿಮೆಯಾಗಿದೆ ಎಂದು ಸುಧಾಕರ್ ಹೇಳಿದ್ದಾರೆ. ಅನ್ಲಾಕ್ 4ರ ಅನ್ವಯ ಇದೇ 7ರಿಂದ ಹಂತ ಹಂತವಾಗಿ ಬೆಂಗಳೂರು ನಮ್ಮ ಮೆಟ್ರೋ ಸೇವೆಯನ್ನು ಪುನರ್ ಆರಂಭಿಸಲಾಗುತ್ತಿದೆ. ಸೆಪ್ಟೆಂಬರ್ 7ರಿಂದ 10ರವರೆಗೆ ನೇರಳೆ ಮಾರ್ಗದಲ್ಲಿ ಬೆಳಗ್ಗೆ 8ರಿಂದ 11ರವರೆಗೆ ಮತ್ತು ಸಂಜೆ 4:30ರಿಂದ 7:30ರವರೆಗೆ, ಸೆಪ್ಟೆಂಬರ್ 9 ಮತ್ತು 10ರಂದು ಹಸಿರು ಮಾರ್ಗದಲ್ಲಿ ಬೆಳಗ್ಗೆ 8ರಿಂದ 11ರವರೆಗೆ ಮತ್ತು ಸಂಜೆ 4:30ರಿಂದ ರಾತ್ರಿ 7:30ರವರೆಗೆ ಮೆಟ್ರೋ ಸಂಚಾರ ಇರಲಿವೆ. ಸೆಪ್ಟೆಂಬರ್ 11ರಿಂದ ಬೆಳಗ್ಗೆ 7ರಿಂದ ರಾತ್ರಿ 9 ಗಂಟೆಯವರೆಗೆ 2 ಮಾರ್ಗಗಳಲ್ಲಿ ಮೆಟ್ರೋ ಸಂಚಾರ ಇರಲಿವೆ ಎಂದು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಸ್ಮಾರ್ಟ್ ಕಾರ್ಡ್ ಹೊಂದಿದ್ದ ಪ್ರಯಾಣಿಕರು ಮಾತ್ರ ಪ್ರಯಾಣಿಸಬಹುದಾಗಿದೆ. ಬಿಎಂಆರ್ಸಿಎಲ್ ಆವರಣದಲ್ಲಿ ಮಾಸ್ಕ್, ಸ್ಯಾನಿಟೈಸರ್, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕು ಎಂದು ಸೂಚಿಸಲಾಗಿದೆ. ಪ್ರತಿ ರೈಲಿನಲ್ಲಿ ಗರಿಷ್ಠ 400 ಪ್ರಯಾಣಿಕರು ಪ್ರಯಾಣಿಸಲು ಅನುಮತಿ ನೀಡಲಾಗಿದ್ದು, ಗುರುತಿಸಲಾದ ಪ್ರದೇಶಗಳಲ್ಲಿ ಮಾತ್ರ ಕೂರಲು ಮತ್ತು ನಿಲ್ಲಲು ಅವಕಾಶ ಕಲ್ಪಿಸಲಾಗಿದೆ. ಪ್ರವೇಶ ದ್ವಾರದಲ್ಲಿ ಎಲ್ಲಾ ಪ್ರಯಾಣಿಕರ ದೇಹದ ಉಷ್ಣಾಂಶವನ್ನು ಭದ್ರತಾ ಸಿಬ್ಬಂದಿ ಪರೀಕ್ಷಿಸಲಿದ್ದು, ಲಿಫ್ಟ್ಗಳಲ್ಲಿ 4ಕ್ಕಿಂತ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಲು ಅನುಮತಿ ಇರುವುದಿಲ್ಲ. 65 ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಅಗತ್ಯವಿದ್ದರೆ ಮಾತ್ರ ಪ್ರಯಾಣಿಸಲು ಸೂಚಿಸಲಾಗಿದೆ. ಮಾದಕ ದ್ರವ್ಯ ಜಾಲ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದು, ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ಮಾಡಲು ಹಲವು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ವಿಜಯಪುರದಲ್ಲಿ ಇಂದು ಹೇಳಿದ್ದಾರೆ. ಮಾದಕ ದ್ರವ್ಯ ಜಾಲವನ್ನು ಪತ್ತೆ ಹಚ್ಚಲು ಸೂಕ್ತ ಕ್ರಮಕ್ಕೆ ಪೊಲೀಸ್ ಮಹಾನಿರೀಕ್ಷಕರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಭಾಗಗಳಿಂದ ಬರುವ ಮಾದಕ ವಸ್ತುವನ್ನು ವಶಪಡಿಸಿಕೊಂಡು ಮಾದಕ ದ್ರವ್ಯ ಪೂರೈಕೆ ಸರಪಳಿಯನ್ನು ಭೇದಿಸುವಂತೆ ಸೂಚಿಸಲಾಗಿದೆ ಎಂದರು. ಈಗಾಗಲೇ ಭಾರೀ ಪ್ರಮಾಣದಲ್ಲಿ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ. ಜಾಲದ ಹಿಂದೆ ಇರುವವರನ್ನು ಪತ್ತೆ ಹಚ್ಚಿ ಮಾದಕ ವಸ್ತು ಜಾಲವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಶ್ರಮಿಸಲಾಗುತ್ತಿದೆ ಎಂದರು. ಮಾದಕ ವಸ್ತು ಸೇವನೆ ಪ್ರಕರಣ ಸಂಬಂಧ ಕನ್ನಡ ಚಿತ್ರರಂಗದ ಕೆಲ ನಟ ನಟಿಯರ ವಿರುದ್ಧ ಸಿಸಿಬಿ ಮತ್ತು ಎನ್ಸಿಬಿ ತಂಡಗಳು ಪ್ರತ್ಯೇಕ ತನಿಖೆ ನಡೆಸುತ್ತಿವೆ. ಸದ್ಯದಲ್ಲೇ ಈ ಎರಡೂ ಸಂಸ್ಥೆಗಳು ಮತ್ತಷ್ಟು ವಿಷಯಗಳನ್ನು ತಿಳಿಸಲಿವೆ ಎಂದು ಹೇಳಿದರು. ಸದ್ಯದಲ್ಲಿ ನೀವು ರಿಸಲ್ಟ್ ಕೂಡ ನೋಡ್ತೀವಿ. ನಮಗೆ ಎಲ್ಲ ಗೊತ್ತಿದೆ. ಅದು ಎಲ್ಲ ಸಲಹೆ ಸೂಚನೆಗಳು ನಮ್ಮ ಆಫೀಸರ್ಸ್ಗೆ ಕೊಟ್ಟರೆ ನಾವು ಕೂಡ ಅವರು ಕೂಡ ನಿಮ್ಮ ಸಹಯೋಗ ಜೊತೆಗೆ ಇದು ಹಿಡಿತಾರೆ. ಬಟ್ ಇದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದು ಯಾವಾಗಲೂ ನಿಂತಿಲ್ಲ, ಇನ್ನು ಮುಂದೆ ಕೂಡ ನಿಂತಲ್ಲ. ಡ್ರಗ್ಸ್ ಈ ರಾಜ್ಯದಿಂದ ನಾವು ಎಲಿಮಿನೇಟ್ ಮಾಡಬೇಕು, ಮುಗಿಸ್ಬೇಕು, ಅದೆಲ್ಲ ತೀರ್ಮಾನ ಆಗಿದೆ. ಒಂದೇ ಭಾರತ್ ಅಭಿಯಾನದ ಅಡಿಯಲ್ಲಿ ಏರ್ ಇಂಡಿಯಾ ವಿಮಾನಗಳು ವಿದೇಶಿ ವಿಮಾನಗಳು, ಖಾಸಗಿ ವಿಮಾನಗಳು ಹಾಗೂ ನೌಕಾ ಹಡಗುಗಳು ಮತ್ತು ರಸ್ತೆ ಮಾರ್ಗದ ಮೂಲಕ ನಿನ್ನೆಯವರೆಗೆ 13 ಲಕ್ಷ ಭಾರತೀಯರನ್ನು ದೇಶಕ್ಕೆ ಮರಳಿ ಕರೆತರಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಅವರು ಈ ಅಭಿಯಾನದ 6ನೇ ಹಂತದ ಕಾರ್ಯಾಚರಣೆ ಸೆಪ್ಟೆಂಬರ್ 1ರಿಂದ ಆರಂಭಗೊಂಡಿದ್ದು, ಈ ಹಂತದಲ್ಲಿ 1,000ಕ್ಕೂ ಹೆಚ್ಚು ವಿಮಾನಗಳು 24 ರಾಷ್ಟ್ರಗಳಿಂದ 2 ಲಕ್ಷ ಭಾರತೀಯರನ್ನು ಕರೆತರಲಿವೆ ಎಂದರು. ರಷ್ಯಾ ಪ್ರವಾಸದ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಷ್ಯಾ ರಕ್ಷಣಾ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ತಿಳಿಸಿದರು. ಭಾರತ ಮತ್ತು ಚೈನಾ ಗಡಿ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದ ಅನುರಾಗ್ ಶ್ರೀವಾಸ್ತವ್, ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಕಮಾಂಡರುಗಳ ಮಟ್ಟದಲ್ಲಿ ಮಾತುಕತೆ ನಡೆದಿದೆ. ಎರಡೂ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಮತ್ತು ವಿಶೇಷ ಪ್ರತಿನಿಧಿಗಳ ಸಭೆಯಲ್ಲಿ ಮೂಡಿದ ಒಮ್ಮತದಂತೆ ಗಡಿಯಲ್ಲಿನ ಪರಿಸ್ಥಿತಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಾಗುತ್ತದೆ. ಎರಡೂ ಕಡೆಯವರು ಯಾವುದೇ ಪ್ರಚೋದನಾತ್ಮಕ ಕ್ರಮಕ್ಕೆ ಮುಂದಾಗಬಾರದು ಎಂಬುದಾಗಿದೆ. ಗಡಿಯಲ್ಲಿ ಶಾಂತಿ ಮತ್ತು ಸಂಯಮ ಕಾಪಾಡಿಕೊಳ್ಳಲು ಚೈನಾ ಸಹಕರಿಸಬೇಕು. ಈ ನಿಟ್ಟಿನಲ್ಲಿ ಸೇನಾ ಮತ್ತು ರಾಜತಾಂತ್ರಿಕ ಮಟ್ಟದ ಶಾಂತಿಯುತ ಮಾತುಕತೆ ನಡೆಯಲಿದೆ ಎಂದು ತಿಳಿಸಿದರು. And is working with the airlines to ensure assistance. In the background, you would know that we have a protocol for inland water trade and transit between India and Bangladesh, and this protocol was signed in 1972. It provides for inland water connectivity, it enhances bilateral trade between the two countries and also connectivity to the northeastern region of India. Now, under this protocol in 2019-20, about
3.5 million metric ton of cargo was transported between India and Bangladesh through various protocol routes, and there have been about 8 routes so far. With the signing of the second addendum to this protocol, we have added 2 more routes. So the number of routes have gone up from 8 to 10. And of particular significance is the Sonamura-Daukandi route, which it is significant because it connects Tripura to the national waterways of India through Bangladesh for the first time. And a trial run has commenced from Daukandi and would conclude at Sonamura on the 5th of September, and it would conclude in the presence of the Honorable Chief Minister of Tripura. Our High Commissioner in Bangladesh will also be joining this event. So this is yet another recent connectivity initiative with Bangladesh. You would recall that a few weeks back, ಭಾರತೀಯ ಸೇನಾಪಡೆಯ ಮುಖ್ಯಸ್ಥ ಜನರಲ್ ಎಂಎಂ ನರವಣೆ ಅವರು ಲದ್ದಾಖ್ಗೆ 2 ದಿನಗಳ ಭೇಟಿ ನೀಡಿದ್ದಾರೆ. ಭಾರತ ಚೈನಾ ವಾಸ್ತವ ಗಡಿ ನಿಯಂತ್ರಣ ರೇಖೆಯಲ್ಲಿನ ಪ್ರಸಕ್ತ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪೂರ್ವ ಲದ್ದಾಖ್ನ ಕಾರ್ಯಾಚರಣೆ ಪರಿಸ್ಥಿತಿಯ ಖುದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ. ಆಗಸ್ಟ್ 29, 30 ಮತ್ತು 31ರಂದು ದಕ್ಷಿಣ ಪ್ಯಾಂಗೋಂಗ್ ಸರೋವರ ಪ್ರದೇಶದಲ್ಲಿ ಚೈನಾದ ಪಿಎಲ್ಎ ಯೋಧರ ಇತ್ತೀಚಿನ ಅಪ್ರಚೋದಿತ ಕ್ರಮದ ಹಿನ್ನೆಲೆಯಲ್ಲಿ ಸೇನಾ ಮುಖ್ಯಸ್ಥರ ಲದ್ದಾಖ್ ಭೇಟಿ ಮಹತ್ವ ಪಡೆದುಕೊಂಡಿದೆ. ಲದ್ದಾಖ್ನಿಂದ ಜನರಲ್ ನರವಣೆ ಲೇಹ್ನ ಮುಂಪಡೆಗಳತ್ತ ತೆರಳಿದರು. ಈ ಭೇಟಿಯ ವೇಳೆ ಜನರಲ್ ನರವಣೆ ಲದ್ದಾಖ್ನಲ್ಲಿರುವ ಹಿರಿಯ ಸೇನಾಧಿಕಾರಿಗಳೊಂದಿಗೆ ಸಮಾಲೋಚನೆ ಹಾಗೂ ಸೇನಾ ಕಾರ್ಯಾಚರಣೆಯ ಸನ್ನದ್ದತೆಯ ಪರಾಮರ್ಶೆ ನಡೆಸಲಿದ್ದಾರೆ ಮತ್ತು ಯೋಧರನ್ನು ಭೇಟಿ ಮಾಡಿ ಅವರ ಆತ್ಮಸ್ಥೈರ್ಯ ಹೆಚ್ಚಿಸಲಿದ್ದಾರೆ ಎಂದು ಸೇನಾ ಮೂಲಗಳು ತಿಳಿಸಿವೆ. ಆಗಸ್ಟ್ 29, 30ರ ಮಧ್ಯರಾತ್ರಿಯ ಘಟನೆಯ ಬಳಿಕ ಆಗಸ್ಟ್ 31ರಿಂದ 3 ದಿನಗಳ ಕಾಲ ಬ್ರಿಗೇಡಿಯರ್ ಮಟ್ಟದ ಮಾತುಕತೆಗಳು ಚುಶೂಲ್ನಲ್ಲಿ ನಡೆದಿದ್ದು, ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಮತ್ತು ಪೂರ್ವ ಲದ್ದಾಖ್ ಪ್ರಾಂತ್ಯದಲ್ಲಿ ಶಾಂತಿ ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರೆದಿವೆ. ಭಾರತ ಅಮೆರಿಕ ಕಾರ್ಯತಂತ್ರ ಮತ್ತು ಸಹಭಾಗಿತ್ವ ವೇದಿಕೆ ಯುಎಸ್ಐಎಸ್-ಪಿಎಫ್ನ 3ನೇ ವಾರ್ಷಿಕ ನಾಯಕತ್ವ ಶೃಂಗಸಭೆ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ರಾತ್ರಿ 9 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನ ಭಾಷಣ ಮಾಡಲಿದ್ದಾರೆ. ಭಾರತ ಅಮೆರಿಕದ ಹೊಸ ಸವಾಲುಗಳಿಗೆ ಪರಿಹಾರಗಳು ಎಂಬುದು ಈ ಶೃಂಗಸಭೆಯ ಪ್ರಮುಖ ವಿಷಯವಾಗಿದೆ. ಈ ವೇದಿಕೆ ಒಂದು ಲಾಭರಹಿತ ಸಂಸ್ಥೆಯಾಗಿದ್ದು, ಭಾರತ ಮತ್ತು ಅಮೆರಿಕ ನಡುವಿನ ಪಾಲುದಾರಿಕೆಗಾಗಿ ಇದು ಕೆಲಸ ಮಾಡುತ್ತದೆ. ಜಾಗತಿಕ ಉತ್ಪಾದನಾ ಕೇಂದ್ರವಾಗಲು ಭಾರತದ ಸಾಮರ್ಥ್ಯ, ಭಾರತದಲ್ಲಿನ ಅನಿಲ ಮಾರುಕಟ್ಟೆಯಲ್ಲಿನ ಅವಕಾಶಗಳು, ವಿದೇಶಿ ನೇರ ಬಂಡವಾಳ ಹೂಡಿಕೆ ಆಕರ್ಷಿಸಲು ಸುಲಭ ವ್ಯವಹಾರ, ತಾಂತ್ರಿಕ ಕ್ಷೇತ್ರದಲ್ಲಿ ಸಾಮಾನ್ಯ ಅವಕಾಶಗಳು ಮತ್ತು ಸವಾಲುಗಳು, ಇಂಡೋ ಪೆಸಿಫಿಕ್ ಆರ್ಥಿಕ ಸಮಸ್ಯೆಗಳು, ಸಾರ್ವಜನಿಕ ಆರೋಗ್ಯದಲ್ಲಿ ಹೊಸತನ ಸೇರಿದಂತೆ ಅನೇಕ ವಿಷಯಗಳನ್ನು ಇದು ಒಳಗೊಂಡಿರುತ್ತದೆ. ಚೈನಾದ ಯಾವುದೇ ಸಂಭಾವ್ಯ ಅಪಾಯಗಳನ್ನು ಎದುರಿಸಲು ಭಾರತ ಸಂಪೂರ್ಣ ಸನ್ನದ್ದವಾಗಿದೆ ಎಂದು ರಕ್ಷಣಾ ಪಡೆಗಳ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಸ್ಪಷ್ಟಪಡಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾರತ ಅಮೆರಿಕ ವ್ಯೂಹಾತ್ಮಕ ಮತ್ತು ಪಾಲುದಾರಿಕೆ ವೇದಿಕೆ ಯುಎಸ್ಐಎಸ್-ಪಿಎಫ್ನ 3ನೇ ನಾಯಕತ್ವ ಶೃಂಗಸಭೆ ಉದ್ದೇಶಿಸಿ ಅವರು, ಇತ್ತೀಚಿನ ದಿನಗಳಲ್ಲಿ ಗಡಿಯಲ್ಲಿ ಅಪ್ರಚೋದಿತ ನಡೆಗಳನ್ನು ನಾವು ಗಮನಿಸುತ್ತಿದ್ದೇವೆ. ಇದಕ್ಕೆ ಎಲ್ಲ ರೀತಿಯಲ್ಲೂ ತಕ್ಕ ಉತ್ತರ ನೀಡಲು ಭಾರತ ಸಮರ್ಥವಾಗಿದೆ. ಸೇನೆ, ವಾಯು ಮತ್ತು ನೌಕಾಪಡೆಗಳು ಸಂಪೂರ್ಣ ದಕ್ಷ ಮತ್ತು ಸಮರ್ಥವಾಗಿವೆ ಎಂದರು. ಭಾರತ ಚೈನಾ ನಡುವೆ ಗಡಿಯಲ್ಲಿ ಶಾಂತಿ ಮತ್ತು ಸಂಯಮ ಕಾಪಾಡಿಕೊಳ್ಳಲು ಗಡಿ ನಿರ್ವಹಣಾ ಶಿಷ್ಟಾಚಾರಗಳಿದ್ದು, ಎರಡೂ ದೇಶಗಳು ಇದಕ್ಕೆ ಅಂಕಿತ ಹಾಕಿವೆ. ಪರಸ್ಪರ ಮಾತುಕತೆ ಮೂಲಕ 1993ರಿಂದ ಇದನ್ನು ಕಾಲಕಾಲಕ್ಕೆ ಬದಲಾವಣೆ ಮಾಡುತ್ತಲೇ ಬಂದಿದ್ದೇವೆ ಎಂದು ಅವರು ತಿಳಿಸಿದರು. ಪಾಕಿಸ್ತಾನದ ಪರೋಕ್ಷ ಯುದ್ಧದ ಬಗ್ಗೆ ಪ್ರಸ್ತಾಪಿಸಿದ ಬಿಪಿನ್ ರಾವತ್, ಆ ರಾಷ್ಟ್ರ ಭಯೋತ್ಪಾದಕರಿಗೆ ನೆಲೆ, ನೆರವು, ತರಬೇತಿ ನೀಡಿ ಜಮ್ಮು ಮತ್ತು ಕಾಶ್ಮೀರ ವಲಯದಲ್ಲಿ ಗಡಿಯೊಳಗೆ ನುಗ್ಗಿಸುತ್ತಿದೆ. ಪಾಕಿಸ್ತಾನದಿಂದ ಪರೋಕ್ಷ ಯುದ್ಧದ ಭೀತಿಯನ್ನು ಭಾರತ ಎದುರಿಸುತ್ತಿದೆ. ಪಾಕಿಸ್ತಾನದ ಯಾವುದೇ ಪ್ರಯತ್ನ ಫಲ ನೀಡುವುದಿಲ್ಲ. ಭಾರತ ತಕ್ಕ ಪಾಠ ಕಲಿಸುತ್ತದೆ ಎಂದರು. Which have been signed between us and China right from 1993 onwards, and we have modified the protocols continually. But of late we have been seeing some aggressive actions by the Chinese, but we are capable of handling these in the best suitable way. We have our tri-service. Well, Pakistan has been launching proxy war and sponsoring, training, arming and equipping terrorists on their soil, which they keep infiltrating into our state of Jammu and Kashmir. They have also tried to expand the terrorism into other regions of our country.
So we find the threat from there will mainly be in the form of proxy war. But should any threat develop along our northern borders, Pakistan could take advantage of that and create some trouble for us on the northern borders. And therefore, we have taken adequate precautions to ensure that any such misadventure by Pakistan is thwarted and they are not able to succeed in their mission. But in fact, they may suffer heavy losses should they attempt any misadventure. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸ್ವಚ್ಛ ಭಾರತ್ ಅಭಿಯಾನದಡಿ ನೀಡಲಾಗುವ ಸ್ವಚ್ಛ ಸರ್ವೇಕ್ಷಣಾ ಪುರಸ್ಕಾರಕ್ಕೆ ರಾಜ್ಯದ ಕಡೂರು ಪುರಸಭೆ ಭಾಜನವಾಗಿದೆ. 2020ನೇ ಸಾಲಿನಲ್ಲಿ ನೂತನ ಆವಿಷ್ಕಾರ ಮತ್ತು ಉತ್ತಮ ಅಭ್ಯಾಸ ಅಳವಡಿಸಿಕೊಂಡ 50,000 ಜನಸಂಖ್ಯೆಯುಳ್ಳ ಪಟ್ಟಣಗಳ ಪಟ್ಟಿಯಲ್ಲಿ ಕಡೂರು ಪುರಸಭೆ ಸ್ಥಾನ ಪಡೆದಿದ್ದು ಚಿಕ್ಕಮಗಳೂರು ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಹೆಸರು ತಂದಿದೆ. ಕಡೂರು ಪುರಸಭೆ ವ್ಯಾಪ್ತಿಯಲ್ಲಿ 10,500 ಮನೆಗಳಿದ್ದು 42,000 ಜನಸಂಖ್ಯೆ ಇರುವ ಪಟ್ಟಣವಾಗಿದೆ. ಕಡೂರು ಪುರಸಭೆಯಲ್ಲಿ ಭದ್ರಾವತಿ ಆರ್ಟ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಂಬ ಸರ್ಕಾರೇತರ ಸಂಸ್ಥೆ ಈ ಸಾಧನೆ ಮಾಡುವಲ್ಲಿ ಸಹಕಾರ ನೀಡಿದೆ. ಪ್ರತಿ ಮನೆ, ಹೋಟೆಲ್, ಬೇಕರಿಗಳಿಂದ ಹಸಿ ಕಸ ಮತ್ತು ಒಣ ಕಸವನ್ನು ಬೇರೆ ಬೇರೆ ಸಂಗ್ರಹಿಸಿ ಹಸಿ ಕಸವನ್ನು ಯಂತ್ರಕ್ಕೆ ಹಾಕಿ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಆರ್ಟ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಶ್ರೀಕಾಂತ್ ಹಸಿ ಮತ್ತು ಒಣ ಕಸವನ್ನು ಬೇರೆ ಬೇರೆಯಾಗಿ ಸಂಗ್ರಹಿಸಿ ಯಂತ್ರದ ಸಹಾಯದಿಂದ ಅದನ್ನು ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತಿದೆ. ಆ ಬಳಿಕ ಇದನ್ನು ಗಿಡಗಳಿಗೆ ಬಳಸಲಾಗುತ್ತಿದೆ. ಈ ಮಾದರಿಯನ್ನು ದೊಡ್ಡ ದೊಡ್ಡ ನಗರಗಳಲ್ಲಿ ಅಳವಡಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಎಂಜಿನಿಯರ್ ಶ್ರೇಯಸ್ ಕುಮಾರ್, ಕಡೂರು ಪುರಸಭೆಗೆ ಪ್ರಶಸ್ತಿ ಬರಲು ಎಲ್ಲರ ಸಹಕಾರವೂ ಇದೆ. ಸದ್ಯ ದಿನವೊಂದಕ್ಕೆ 500 ಕೆಜಿಯಿಂದ 1 ಟನ್ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತದೆ ಎಂದು ಹೇಳಿದರು. ಕೆಜಿಯಿಂದ 1 ಟನ್ ವರೆಗೂ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಪ್ರಯತ್ನಕ್ಕೆ ಪುರಸಭೆ ಮುಖ್ಯ ಅಧಿಕಾರಿ ಮಂಜುನಾಥ್, ಈ ಪ್ರಶಸ್ತಿ ದೊರೆಯಲು ಪುರಸಭಾ ವ್ಯಾಪ್ತಿಯಲ್ಲಿರುವ ಪ್ರತಿಯೊಬ್ಬರ ಸಹಕಾರದಿಂದ ಸಾಧ್ಯವಾಗಿದೆ. ಕಪ್ಪು ಸೈನಿಕ ನೊಣದ ಲಾರ್ವಾವನ್ನು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಬಳಸಿ ಕಾಂಪೋಸ್ಟ್ ತಯಾರಿಸಲು ಯಶಸ್ವಿಯಾಗಿದ್ದೇವೆ ಎಂದರು. ಅದಕ್ಕೆ ನಾನು ಪುರಸಭೆ ಮುಖ್ಯಾಧಿಕಾರಿ ಸಂಪೂರ್ಣ ಸಹಕಾರ ನೀಡಿ ಆಗಸ್ಟ್ನಲ್ಲಿ ಆರಂಭಗೊಳ್ಳಬೇಕಿದ್ದ ಸಮುದ್ರ ಮೀನುಗಾರಿಕೆ ಈ ತಿಂಗಳ 1ರಿಂದ ಹೊಸ ಭರವಸೆಯೊಂದಿಗೆ ಮಂಗಳೂರಿನ ಕಡಲ ತೀರದಲ್ಲಿ ಆರಂಭವಾಗಿದೆ. ಪರ್ಸೀನ್ ಬೋಟು ಮೀನುಗಾರರು ಆರಂಭದಲ್ಲಿ ಮತ್ಸ್ಯಪ್ರಿಯರ ಬೇಡಿಕೆಯ ಮೀನುಗಳಲ್ಲಿ ಒಂದಾದ ಆಂಜಲ್ ಮೀನುಗಳನ್ನು ಅಪಾರ ಸಂಖ್ಯೆಯಲ್ಲಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೀನುಗಾರಿಕೆಗೆ ಅನುಮತಿ ನೀಡಿರುವ ಕಾರಣ ವಾರಗಳ ಕಾಲ ಮೀನುಗಾರಿಕೆ ನಡೆಸುವ ಟ್ರಾಲ್ ಬೋಟುಗಳು ಸಹ ಸಮುದ್ರ ಮೀನುಗಾರಿಕೆಗೆ ಇಳಿಯಲಿವೆ. ಮೀನುಗಾರಿಕೆಗೆ ಇಳಿಯುವ ಸಲುವಾಗಿ ಬಹುತೇಕ ಬೋಟ್ಗಳು ಮಂಗಳೂರಿನ ಹಳೆ ಮೀನುಗಾರಿಕೆ ಬಂದರಿನಲ್ಲಿ ಡೀಸೆಲ್ ಮತ್ತು ಮಂಜುಗಡ್ಡೆಗಳನ್ನು ಶೇಖರಣೆ ಮಾಡಿಕೊಳ್ಳುತ್ತಿರುವುದು ಸಾಮಾನ್ಯವಾಗಿದೆ. ಮೀನುಗಾರಿಕಾ ಇಲಾಖೆ ಉಪನಿರ್ದೇಶಕ ಪಾರ್ಶ್ವನಾಥ್, ಕೋವಿಡ್-19ನಿಂದಾಗಿ ಸ್ಥಗಿತಗೊಂಡಿದ್ದ ಮೀನುಗಾರಿಕೆ ಸೆಪ್ಟೆಂಬರ್ 1ರಿಂದ ಆರಂಭವಾಗಿರುವುದು ಈ ಉದ್ಯಮವನ್ನು ಅವಲಂಬಿಸಿರುವ ಸಾವಿರಾರು ಮಂದಿಗೆ ಸಹಕಾರಿಯಾಗಿದೆ ಎಂದರು. ಎಲ್ಲ ಮೀನುಗಾರಿಕಾ ಸಂಘಟನೆಗಳ ಒಂದು ಅವರು ತೆಗೆದುಕೊಂಡ ನಿರ್ಧಾರ ಪ್ರಕಾರ ಮೀನುಗಾರಿಕೆಯನ್ನು ಸೆಪ್ಟೆಂಬರ್ 1ರಿಂದ ಪ್ರಾರಂಭಿಸುವುದಾಗಿ ಈ ಮೀನುಗಾರಿಕೆ ಪ್ರಾರಂಭ ಆಗಿದೆ. ಈಗಾಗಲೇ ಶೇಕಡ 25ರಷ್ಟು ಬೋಟುಗಳು ಮೀನುಗಾರಿಕೆಗೆ ಹೋಗಿದೆ. ಈಗ ಕ್ರಮವಾಗಿ ಮೀನುಗಾರಿಕೆಗೆ ಎಲ್ಲ ಬೋಟುಗಳು ಹೊರಡ್ತಾ ಇದೆ. ಸಮಾಗಿ ಈ ಸೀಸನ್ ಇನ್ನೂ ನಮಗೆ ಲ್ಯಾಂಡಿಂಗ್ ಆಗಬೇಕಾಗತ್ತೆ. ಮುಖ್ಯವಾಗಿ ಪ್ರಾರಂಭದ ಸೀಸನಲ್ಲಿ ಪರ್ಸೀನ್ ಮೀನುಗಾರಿಕೆ ಇಲ್ಲಿ ಇರುತ್ತೆ. ಪರ್ಸೀನ್ ಮೀನುಗಾರಿಕೆ ಅದರೊಟ್ಟಿಗೆ ಆಳ ಸಮುದ್ರ ಟ್ರಾಲ್ ಮೀನುಗಾರಿಕೆ ಕೂಡ ಪ್ರಾರಂಭ ಆಗ್ತಾ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಬ್ಲಿಕ್ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭ. ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳ ಡಿಜಿಟಲ್ ಕಲಿಕೆಗೆ 35 ಕೋಟಿ ರೂಪಾಯಿ ಸಚಿವ ಸಂಪುಟ ಸಮ್ಮತಿ. ಜೆಸಿ ಮಾಧುಸ್ವಾಮಿ. ರಾಜ್ಯದಲ್ಲಿ ಪ್ರವಾಹ ಹಾನಿ ಅಧ್ಯಯನಕ್ಕೆ ಇದೇ 7ರಿಂದ ಕೇಂದ್ರ ತಂಡ ಭೇಟಿ. ಆರ್ ಅಶೋಕ.
ದೇಶದಲ್ಲಿ ಒಂದೇ ದಿನ ದಾಖಲೆ 11 ಲಕ್ಷ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ. ಈವರೆಗೆ 29 ಲಕ್ಷಕ್ಕೂ ಅಧಿಕ ಮಂದಿ ಚೇತರಿಕೆ. ಕೇಂದ್ರ ಆರೋಗ್ಯ ಸಚಿವಾಲಯ. ಕೋವಿಡ್-19 ಸಂಬಂಧಿಸಿದ ಸಾಲ ತೊಡಕು ನಿವಾರಣೆ. ಸೆಪ್ಟೆಂಬರ್ 15ರೊಳಗೆ ಪರಿಹಾರ ಯೋಜನೆ ರೂಪಿಸಲು ಸಲಹೆ. ನಿರ್ಮಲಾ ಸೀತಾರಾಮನ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.